ಬಸವಕಲ್ಯಾಣ ತಾಲೂಕಿನ ಮುಡ್ವಿ ಗ್ರಾಮ ಹತ್ತಿರ ಏನು ಅಕ್ರಮ ಮರಳುಗಾರಿಕೆ ಮರಳು ಸಾಗಾಣಿಕೆ ಏನು ನಡೀತಾ ಇದೆ, ಇದು ಸುಮಾರು ಒಂದು ವರ್ಷದಿಂದ ಇದು ಅಕ್ರಮ ಮರಳು ಸಾಗಾಣಿಕೆ ನಡೆದಿದೆ. ಇದ್ರ ಬಗ್ಗೆ ಏನಪ್ಪ ಅಂತಂದ್ರೆ ಏನು ಇವ್ರಪ್ಪ ಅಂದ್ರೆ ದಿನಾಲು ಸುಮಾರು ಟಿಪ್ಪರ್ಗಳು ಏನಂದ್ರೆ ಇಲ್ಲಿಂದ ಮುಡ್ವಿ ಮಾರ್ಗವಾಗಿ ಹಾದಿ ಗುಲ್ಬರ್ಗ ಮೂಲಕ ಆ ಕಡೆ ಸೇಡಮ ಸಿಮೆಂಟ್ ಫ್ಯಾಕ್ಟ್ರಿಗೆ ನಡೆದಿದೆ. ಇದಕ್ಕೆ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಮತ್ತೇನಪ್ಪ ಅಂತಂದ್ರೆ ಈ ಮರಳು ಸಾಗಾಣಿಕೆ ಏನಪ್ಪ ಅಂದ್ರೆ ಓನ್ಲಿ ಅಂದ ರಾತ್ರಿ ಸಮಯದಲ್ಲಿ ನಡೀತಿದೆ. ಇದರಿಂದ ಏನಂದ್ರೆ ನಮ್ಮ ಗ್ರಾಮದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು, ಇದ್ರದ್ದು ನಾವು ಆ ಮರಳು ಸಾಗಾಣಿಕೆದವರಿಗೆ ಹೋಗಿ ಪ್ರಶ್ನೆ ಕೇಳಿದಾಗ ಅವ್ರ ಉತ್ತರ ಇತ್ತಂದ್ರೆ ಇದು ನಮ್ಮ ಹತ್ರ ಪರ್ಮಿಷನ್ ಇದೆ ಅಂತಂದ್ರು. ಬಟ್ ಅವ್ರು ನಮ್ಮ ಹತ್ರ ಏನು ರಾಯಲ್ಟಿ ಕೊಟ್ಟಿದಾರ, ಆ ರಾಯಲ್ಟಿ ಏನಪ್ಪ ಅಂತಂದ್ರೆ ಬೇರೆ ಒಂದು ಸರ್ವೆ ನಂಬರ್ದಿದ್ದು. ಬಟ್ ಅವ್ರು ಮಣ್ಣು ಹೊಡಿತಾ ಇದ್ದ ಸರ್ವೆ ನಂಬರ್ ಏನಪ್ಪ ಅಂದ್ರೆ ಮುಡ್ಬಿ ಗ್ರಾಮದ 227 ಸರ್ವೆ ನಂಬರ್ಲಿ ಅವರು ಮರಳನ್ನ ಸಾಗಾಣಿಕೆ ಮಾಡ್ತಿದ್ದಾರೆ. ಇದು ಏನಪ್ಪ ಮುಡ್ಬಿ ಹತ್ತಾಡ್ ರೋಡಿಗಿದೆ. ಈಗ ನಮ್ದೇನು ಇಲ್ಲಿದೇನು MLA ಇದಾರ, ಅಲ್ಲಿದೇನು PSI ಇದಾರ, ಸರ್ಕಲ್ಗಳು ಇದಾರ, ಇವ್ರು ಏನು ಕೆಲಸ ಮಾಡ್ತಾ ಇದಾರ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ನಮ್ದೇನು ಇದ್ದಾರೆ ಯಾರು ಇವರು ಅರಣ್ಯ ಸಚಿವರು ಇದ್ದಾರೆ, ಅವ್ರ ಪರಿಸರ ಸಂರಕ್ಷಣೆ ಮಾಡುವಂಥ ಕೆಲಸ ಇದು ಮಾಡಬೇಕು. ಇಲ್ಲೇ ಅಂತಿಲ್ಲ, ಮಾಂಜ್ರಾ ನದಿಯಲ್ಲಿ ಕೂಡ ಇದೇ ಥರ ಅಂತ ಅಕ್ರಮ ಮರಳು ಸಾಗಾಣಿಕೆ ನಡೀತದ. ಇಡೀ ಬೀದರ್ ಜಿಲ್ಲೆಯಲ್ಲಿ ಈ ಮರಳೆ ಮಾಫಿಯಾ ಅಂತಂದ್ರೆ ಪೂರಾ ಒಂದು ತಲೆ ಎತ್ತಿ ನಿಂತಿದ. ಇದಕ್ಕೆ ಕಡಿವಾಣ ಬೇಗನೆ ಹಾಕಬೇಕಂತೇಳಿ ನಾವೊಂದು ಆಗ್ರಹ ಮಾಡ್ತೀನಿ. ಬರುವಂಥ ದಿನಗಳಲ್ಲಿ ಇದೊಂದು ಅವರು ಮಾಡಿಲ್ಲಪ್ಪ ಅಂತಂದ್ರೆ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.